ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕಾರ್ತಿಕ್ ಸಾಲಿಯಾನ್ ಅವರು ಮಲ್ಲಿಕಟ್ಟೆಯ ಜ್ಯೂಸ್ ಫಿಟ್ನೆಸ್ ಇದರಲ್ಲಿ ಪರ್ಸನಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಕಾರ್ತಿಕ್ ರೇ. ನಮಸ್ಕಾರ ಸರ್. ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ನಾವು ಫಿಟ್ನೆಸ್ ಅನ್ನುವಂಥ ಶಬ್ದ ತುಂಬ ಕೇಳ್ತೇವೆ. ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆ ಅಥವಾ ಬೇರೆ ಬೇರೆ ರೀತಿಯ ತೊಂದರೆಗಳೆಲ್ಲ ಬಂದು ಫಿಟ್ ಆಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಯಾವಾಗಲೂ ಇರುವಂಥದ್ದು. ಫಿಟ್ನೆಸ್ ಅಂದರೆ ಎಲ್ಲರಿಗೂ ಒಂದೇಯಾ, ಹೇಗೆ ಇದು? ಫಿಟ್ನೆಸ್ ಅಂದರೆ ಒಬ್ರೊಬ್ರು ನೀಡಿದ್ದಾಗೆ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ನೀವೀಗ ಇಂಟರ್ವ್ಯೂ ಮಾಡ್ತಿರ್ತೀರಿ, ಪ್ರೊಫೆಷನಲ್ ಜಾಸ್ತಿಯಾಗಿ ಕೂತ್ಕೊಂಡಿರ್ತೀರಿ. ಹಾಗಾಗಿ ಎಂತ ಆಗ್ತದೆ ಅಂದರೆ, ನಿಮಗೆ ಕೋರ್ ಇದ್ದು ಮಸಲ್ ಮತ್ತು ಲೆಗ್ ಇದ್ದು ಮಸಲ್, ಗ್ಲೂಟ್ಸ್ ಇದ್ದು ಮಸಲ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಮಸಲ್ ಇದ್ದು ಎಂಡ್ಯೂರೆನ್ಸ್ ಬೇಕು. ಜಾಸ್ತಿ ಹೊತ್ತು ಕೂತ್ರೆ ಕೂಡ ನಿಮಗೆ ಬೆನ್ನು ನೋವು ಆಗಬಾರ್ದು. ನಿಮಗೆ ಫಿಟ್ನೆಸ್ ಆ ಥರದಲ್ಲಿ ಬರ್ತದೆ. ಹಾಗೆ ಬೇರೆ ಬೇರೆ ಪ್ರೊಫೆಷನ್ ಅವ್ರಿಗೆ ಇಲ್ಲಾಂದರೆ ಬೇರೆ ಬೇರೆ ಜನರಿಗೆ ಅದನ್ನು ಫಿಟ್ನೆಸ್ಗೆ ರಿಲೇಟ್ ಮಾಡ್ಬೋದು. 5 ಫ್ಯಾಕ್ಟರ್ಸ್ ಅನ್ನು ನಾವು ಫಿಟ್ನೆಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದರೆ ಮಸಲ್ ಸ್ಟ್ರೆಂತ್ ಇರಬೇಕು, ಮಸಲ್ ಇದು ಎಂಡ್ಯೂರೆನ್ಸ್ ಇರಬೇಕು. ನಾನು ಜಾಸ್ತಿ ಕುತ್ಕೊಂಡ್ರೆ ಕೂಡ ನನಗೆ ಮಸಲ್ಗೆ ಸ್ಟ್ರೈನ್, ಬೆನ್ನು ಬರಬಾರ್ದು ಅಂದರೆ ಮಸಲ್ ಎಂಡ್ಯೂರೆನ್ಸ್ ಆಗಿರಬೇಕು. ಭಾರ ಎತ್ತಬೇಕಂದ್ರೆ ಅದು ಸ್ಟ್ರೆಂತ್ ಆಗಿರಬೇಕು. ಫ್ಲೆಕ್ಸಿಬಿಲಿಟಿ, ನಂದು ಜಾಯಿಂಟನ್ನು ಫುಲ್ ಸ್ಟ್ರೆಚ್ ಮಾಡಲಿಕ್ಕೆ ಆಗಬೇಕು. ನಿಮ್ಮ ಜಾಬಲ್ಲಿ ಈಗ ನೀವು ಕುತ್ಕೊಂಡು ವರ್ಕ್ ಮಾಡಿದರೆ ನಿಮ್ಮದು ಬ್ಯಾಕ್ ಎಲ್ಲ ಸ್ಟಿಫ್ ಆಗ್ತದೆ. ಫುಲ್ ಸ್ಟ್ರೆಚ್ ಆಗದಿದ್ರೆ ಕೂಡ ಪೇನ್ ಬರ್ತದೆ. ಫಿಟ್ನೆಸ್ ಆಸ್ಪೆಕ್ಟಲ್ಲಿ ಇದು ಕೂಡ ಒಂದು ವಿಷಯ. ಮತ್ತು ಕಾರ್ಡಿಯೋ ಎಂಡ್ಯೂರೆನ್ಸ್. ಕಾರ್ಡಿಯೋ ಅಂದರೆ ಹಾರ್ಟ್ ಮತ್ತು ಲಂಗ್ಸಿಗೆ ಟ್ರೈನ್ ಮಾಡುವಂಥದ್ದು. ಹಾರ್ಟ್ ಎಫಿಷಿಯೆಂಟ್ ಆದಷ್ಟು ಕೂಡ ಕಮ್ಮಿ ಬೀಟಲ್ಲಿ ಅದು ವರ್ಕಿಂಗ್ ಮಸಲ್ಗೆ ಬ್ಲಡ್ ಪಂಪ್ ಮಾಡ್ತದೆ. ಹಾಗಾಗಿ ಅದು ಕಾರ್ಡಿಯೋದಲ್ಲಿ ಹಾರ್ಟ್ ಆ್ಯಂಡ್ ಲಂಗ್ಸ್ ಎಫಿಷಿಯೆಂಟ್ ಹೋಗ್ತದೆ ಅಂತ. ಮತ್ತೊಂದು ಬಾಡಿ ಕಂಪೋಸಿಷನ್ ಅಂದರೆ ಒಬ್ಬ ಮನುಷ್ಯನಿಗೆ ಅವನ ಮಸಲ್ ಮಾಸ್ ಎಷ್ಟು ಉಂಟು, ಅವನು ಫ್ಯಾಟ್ ಮಾಸ್ ಎಷ್ಟು ಉಂಟು ಅಂತ. ಒಬ್ಬ ಫಿಟ್ ಇರೋದಂದರೆ ಅವನದು ಫ್ಯಾಟ್ ಪರ್ಸೆಂಟೇಜ್ ಕೂಡ ಲೈಕ್ 18 ಇಲ್ಲದ್ರೆ ಅದರ ಕೆಳಗೆ ಇರಬೇಕು. ಅವನಿಗೆ ಸ್ಟ್ರೆಂತ್ ಕೂಡ ಇರಬೇಕು, ಅವನಿಗೆ ಎಂಡ್ಯೂರೆನ್ಸ್ ಕೂಡ ಇರಬೇಕು, ಅವನದು ಫ್ಲೆಕ್ಸಿಬಿಲಿಟಿ ಕೂಡ ಇರಬೇಕು, ಕಾರ್ಡಿಯೋ ಎಂಡ್ಯೂರೆನ್ಸ್ ಕೂಡ ಇರಬೇಕು. ಅದು 5 ಫ್ಯಾಕ್ಟರ್ಸ್ ಅನ್ನು ನಾವು ಫಿಟ್ನೆಸ್ ಅಂತ ಕೂಡ ಅದನ್ನು ಕನ್ಸಿಡರ್ ಮಾಡ್ತೇವೆ. ಅದರೊಟ್ಟಿಗೆ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ನೀಡ್ ಅಂತ ಅದಕ್ಕೆ ಕೂಡ ವರ್ಕ್ ಮಾಡಿದರೆ ಅವರಿಗೆ ಬೆನಿಫಿಟ್ ಜಾಸ್ತಿ ಸಿಗ್ತದೆ ಅದರಿಂದ. ಸರಿ, ಈಗ ಫಿಟ್ನೆಸ್ಸಿಗೆ ಅಂತೇಳಿ ಸಾಮಾನ್ಯ ಜನರು ಜಿಮ್ಮಿಗೆ ಬರ್ತಾರೆ. ಸಾಮಾನ್ಯವಾಗಿ ಜಿಮ್ಮಿಗೆ ಬರುವಾಗ ನೀವು ಅವರಲ್ಲಿ ಏನು ಟೆಸ್ಟ್ ಮಾಡ್ತೀರಿ? ಅದು ಹೇಗೆ ಅಂದರೆ BMI ಮಿಷಿನ್ ಅಂತ ಬರ್ತದೆ. ಮಿಷಿನಲ್ಲಿ ಹೇಳೋದಾದರೆ ಅದರಲ್ಲಿ ಎಂತ ಆಗ್ತದೆ ಅಂದರೆ, ನಿಮ್ಮದು ಮಸಲ್ ಮಾಸ್ ಎಷ್ಟುಂಟಂತ ತೋರಿಸ್ತದೆ, ಮತ್ತು ನಿಮ್ಮದು ಫ್ಯಾಟ್ ಮಾಸ್ ಎಷ್ಟುಂಟಂತ ತೋರಿಸ್ತದೆ, ಬಾಡಿದು ವಾಟರ್ ಲೆವೆಲ್ ಎಷ್ಟುಂಟಂತ ತೋರಿಸ್ತದೆ. ಮತ್ತು ಒಬ್ಬ ಮನುಷ್ಯ ಖಾಲಿ ಕೂತ್ಕೊಂಡ್ರೆ ಕೂಡ ಇಷ್ಟು ಕ್ಯಾಲೋರಿ ಅಂತ ಬರ್ನ್ ಮಾಡ್ತಾನೆ, ಎನರ್ಜಿ. ಈಗ ನೀವು ಮಾತಾಡುವಾಗ ಕೂಡ ಬರ್ನ್ ಮಾಡ್ತೀರಿ, ಬ್ರೀದ್ ಮಾಡುವಾಗ ಕೂಡ ಬರ್ನ್ ಮಾಡ್ತೀರಿ, ಹಾರ್ಟ್ ಪಂಪ್ ಮಾಡುವಾಗ ಕೂಡ ಅದಕ್ಕೆ ಎನರ್ಜಿ ಬೇಕು, ಅದಕ್ಕೆ ಕ್ಯಾಲೋರಿ ಕನ್ಸ್ಯೂಮ್ ಮಾಡ್ತದೆ. ಅದು ಎಷ್ಟು ಕ್ಯಾಲೋರಿ ಒಬ್ಬ ಮನುಷ್ಯ ಕನ್ಸ್ಯೂಮ್ ಮಾಡ್ತಾನೆ ಅಂದರೆ ಅದರಲ್ಲಿ ಮಿಷಿನಲ್ಲಿ ಒಂದು ರಫ್ ಆಗಿ ಒಂದು ಫಿಗರ್ ಬರ್ತದೆ. ಅವನಿಗೆ ಎಷ್ಟು ರೀಚ್ ಆಗಬೇಕು ಅಂತ ನಾವು ಗೋಲ್ ಹಾಕ್ತೇವೆ. ಅದು ಎಷ್ಟು ರೀಚ್ ಆಗಲಿಕ್ಕೆ ಎಷ್ಟು ಅವನು ವೆಯ್ಟ್ ಲಾಸ್ ಮಾಡಬೇಕು, ಎಷ್ಟು ಫ್ಯಾಟ್ ಪರ್ಸೆಂಟ್ ಕಮ್ಮಿ ಆಗಬೇಕು ಅಂತ ಅದರಲ್ಲಿ ಲೀಸ್ಟಲ್ಲಿ ಬರ್ತದೆ. ಅದು ಬಿಟ್ಟು ಮ್ಯಾನ್ಯುವಲ್ ಆಗಿ ಅಂದರೆ ಅವನಿಗೆ ಫ್ಲೆಕ್ಸಿಬಿಲಿಟಿ ಇದ್ದಾನ, ಒಬ್ಬ ಮನುಷ್ಯನಿಗೆ ಜಾಯಿಂಟ್ ಇಷ್ಟು ಮೂವ್ ಆಗಬೇಕಂತ ಇರ್ತದೆ, ಇಷ್ಟು ಆ್ಯಂಗಲಲ್ಲಿ ಇರಬೇಕಂತ ಇರ್ತದೆ, ಅಷ್ಟು ಅವನಿಗೆ ಸ್ಟ್ರೆಚ್ ಮಾಡಲಿಕ್ಕೆ, ರೀಚ್ ಮಾಡಲಿಕ್ಕೆ ಆಗ್ತದ, ಅದು ಕನ್ಸಿಡರ್ ಮಾಡ್ತೇವೆ. ಮತ್ತು ಮಸಲ್ ಎಂಡ್ಯೂರೆನ್ಸ್, 1 ಮಿನಿಟ್ ಸಿಟಪ್ ಟೆಸ್ಟ್ ಅಂತ ಮಾಡ್ತೇವೆ. ಒಂದು ಮಸಲ್ದು ಎಂಡ್ಯೂರೆನ್ಸ್ ಎಷ್ಟು ಉಂಟು ಅಂತ, ಮತ್ತು ಬೇಸಿಕ್ ಒಂದು ಸ್ಟ್ರೆಂತ್ ಉಂಟಂತ ಟೆಸ್ಟ್ ಮಾಡ್ತೇವೆ. ಅದರೆಲ್ಲ ಬೇಸಿಕ್ ರಫ್ ಆಗಿ ಇನಿಷಿಯಲ್ ಆಗಿ ಇಟ್ಕೊಂಡು ಮತ್ತೆ 6 ವೀಕ್ ಇಲ್ಲಾಂದರೆ 8 ವೀಕ್ ಆದಮೇಲೆ ಮತ್ತೆ ಪುನಃ ಅದೇ ಟೆಸ್ಟನ್ನೆಲ್ಲ ಮಾಡಿ ಎಷ್ಟು ಪ್ರೋಗ್ರೆಷನ್ ಆಗ್ತಾ ಇದ್ದಾನೆ ಅಂತ ಜನರಲ್ ಆಗಿ ನಾವು ನೋಡ್ತೇವೆ. ಈಗ ಫಿಟ್ ಇಲ್ಲ ಅಂತ ಹೇಳಿದರೆ ಅವ ಈ ಜಿಮ್ಮಲ್ಲಿ ಮಾತ್ರ ಅದರ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡಿದರೆ ಸಾಕಾ, ಅಥವಾ ಮನೆಯಲ್ಲಿ ಹೋಗಿ ಕೂಡ ಅವನೇನಾದರೂ ಕೂಡ ಎಕ್ಸಸೈಸ್ಗಳನ್ನು ಮಾಡಬೇಕಾಗ್ತದ ಬೇರೆ? ಈಗ ರೆಗ್ಯುಲರ್ ಆಗಿ ಬಂದು 1 hour ಸ್ಪೆಂಡ್ ಮಾಡಿ ಮನೆಯಲ್ಲಿ ಹೋಗಿ ಕೂಡ ಪರ್ಟಿಕ್ಯುಲರ್ ಇದಕ್ಕೆ ಹೀಗೆ ಮಾಡಬೇಕಂತಲ್ಲ. ಜನರಲ್ ಆಗಿ ಈಗ ಒಂದು ಹೌಸ್ ವೈಫ್ ಈಗ 1 hour ಜಿಮ್ಮಲ್ಲಿ ಬಂದು ವರ್ಕೌಟ್ ಮಾಡಿದ್ರು, ಮತ್ತೆ ಹೋಗಿ ಮನೆ ಕೆಲಸ ಎಂತೆಲ್ಲ ಇರ್ತದೆ ಅದರಲ್ಲಿ ಕೂಡ ಬರ್ನ್ ಆಗ್ತದೆ. ಒಟ್ಟು ನಮ್ದು ಬಾಡಿ ಮೂವ್ಮೆಂಟ್ ಆದರೆ ಆಯಿತು. ನಮ್ದು ಬಾಡಿ ಎಷ್ಟು ಮೂವ್ ಆಗ್ತದೆ ಅಷ್ಟು ನಾವು ಕ್ಯಾಲೋರಿ ಬರ್ನ್ ಮಾಡ್ತಾ ಇರ್ತೇವೆ. ಆದರೆ ಬರ್ನ್ ಮಾಡೋಕ್ಕಿಂತ ಜಾಸ್ತಿ ತಿಂದರೆ ಜಿಮ್ಮಲ್ಲಿ 1 hour ಅಲ್ಲ 2 hours ಸ್ಪೆಂಡ್ ಮಾಡಿದರೆ ಕೂಡ ನಾವು ಗೇನ್ ಆಗ್ಬೋದು. ಈಗ ನಾನು 1000 ಕ್ಯಾಲೋರಿ ನಾನು ಬರ್ನ್ ಮಾಡ್ತಿದ್ದೇನೆ, ನೀಡ್ ನಂದು. ನಾನು ಜಿಮ್ಮಿಗೆ ಬಂದು ಒಂದು 1500 ಬರ್ನ್ ಮಾಡ್ತಿದ್ದೇನೆ ಅಂತ ಎನಿಸಿ, ಮನೆಗೆ ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ತಿಂದು 2000 ಕ್ಯಾಲೋರಿ ಇಂಟೇಕ್ ಆದರೆ ಅದು 500 ಸ್ಟೋರೇ ಆಗ್ತದೆ. ಹಾಗಾಗಿ ನನಗೆ ರಿಸಲ್ಟ್ ಸಿಗೋದಿಲ್ಲ. ನಾನು ಜಿಮ್ಮಿಗೆ ಹೋದರೆ ಕೂಡ ಸ್ವಲ್ಪ ಗೇನ್ ಕೂಡ ಆಗ್ಬೋದು. ನಾನು ಈಗ ಜಿಮ್ಮಿಗೆ ಹೋಗಿ 1500 ಎಲ್ಲ ಬರ್ನ್ ಮಾಡಿ ಒಂದು 1300 ಇಂಟೇಕ್ ಮಾಡಿದರೆ ಆಟೋಮೆಟಿಕ್ ನಾನು ಕಮ್ಮಿ ಆಗ್ತಾ ಬರ್ತೇನೆ. ಆ್ಯಕ್ಟಿವಿಟಿ
ತುಂಬ ಕೂಡ ಜಾಸ್ತಿ ಮಾಡಬಾರ್ದು, ಯಾಕೆಂದರೆ ಓವರ್ ಟ್ರೈನಿಂಗ್ ಕೂಡ ಆಗ್ಬೋದು. ಜಿಮ್ಮಲ್ಲಿ ಬಂದು ವರ್ಕೌಟ್ ಮಾಡಿದೆ, ಪುನಃ ಯಾವುದಾದ್ರು ಯೂಟ್ಯೂಬ್ ನೋಡಿ ಪುನಃ ಮನೆಗೆ ಹೋಗಿ ವರ್ಕೌಟ್ ಎಲ್ಲ ಮಾಡಿದೆ. ರೆಗ್ಯುಲರ್ ಆಗಿ ಹಾಗೆ ಮಾಡ್ತಾ ಇದ್ರೆ ಪ್ರೊಲಾಂಗ್ ಟೈಮಲ್ಲಿ ಬಾಡಿಗೆ ರಿಕವರ್ ಆಗಲಿಕ್ಕೆ ಮಾಡೋದಿಲ್ಲ, ಸ್ಟ್ರೈನ್ ಕೂಡ ಆಗ್ತದೆ. ನಿಮ್ಮಲ್ಲಿ ಒಬ್ರು ಬಂದು ನನಗೊಂದು ಈ ರೀತಿಯ ಒಂದು ಫಿಟ್ನೆಸ್ ಇದು ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನು ಹೇಳ್ತೀರಿ? ಯಾವ ರೀತಿಯಲ್ಲಿ ಮುಂದಿನ ಪ್ರೋಸೆಸ್ಗಳು ನಡೀತವೆ? ಪರ್ಟಿಕ್ಯುಲರ್ ಆಗಿ ಎಂತ ಇಲ್ಲ ಇದ್ರೆ ಅವಾಗ ಹೇಳಿದಾಗೆ ಲೈಕ್ ಫ್ಯಾಟ್ ಮಾಸ್, ಮಸಲ್ ಮಾಸ್ ಇದೆಲ್ಲ ರಿಪೋರ್ಟ್ ತೆಗೆದು ಜನರಲ್ ಆಗಿ ಎಂತ ಮಾಡ್ತಾರೆ ಅಂದ್ರೆ ಒಂದ್ ದಿವಸ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾರೆ, ಬೇಸಿಕ್ ಸ್ಟ್ರೆಂತ್ ಎಕ್ಸರ್ಸೈಸ್ ಎಲ್ಲ. ಅದಕ್ಕಿಂತ ಮುಂಚೆ ಇದು ಸ್ಟ್ರೆಚಿಂಗ್ ಎಲ್ಲ ಮಾಡ್ತೇವೆ, ವಾರ್ಮ್ ಅಪ್ ಎಲ್ಲ, ಮತ್ತೆ ಸ್ಟ್ರೆಂತ್ ಎಕ್ಸರ್ಸೈಸ್ ಮಾಡ್ತೇವೆ. 10 minutes ಕೂಲ್ ಡೌನ್ಗೋಸ್ಕರ ವಾಕ್ ಎಲ್ಲ ಮಾಡ್ತಾರೆ, ಮತ್ತೆ ಸ್ಟ್ರೆಚಿಂಗ್ ಮಾಡ್ತಾರೆ ಒಂದ್ ದಿವಸ. ಆಲ್ಟರ್ನೇಟ್ ಡೇಸ್ ಅವರು ಖಾಲಿ ವಾಕಿಂಗ್ ಫಾರ್ 20 minutes ಅಪ್ ಟು 60 minutes, ಇಲ್ಲಾದ್ರೆ ಯಾವ್ದಾದ್ರು ಬೇರೆ ಯಾವ್ದಾದ್ರು ಕಾರ್ಡಿಯೋ ಮಿಷಿನ್ ಯೂಸ್ ಮಾಡಿ ಮತ್ತೆ ಪುನಃ ಸ್ಟ್ರೆಚಿಂಗ್ ಮಾಡ್ತಾರೆ. ಜನರಲ್ ಆಗಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ಆಲ್ಟರ್ನೇಟ್ ಡೇಸ್ ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ, ಬೇಸಿಕ್ ಆಗಿ ಒಂದು ಫಿಟ್ ಆಗಬೇಕು ಅಂತ ಹೇಳುವವ್ರಿಗೆ. ಯಾಕೆ ಅದು ಆಲ್ಟರ್ನೇಟ್ ಡೇಸ್ ಅಂದ್ರೆ, ಈಗ ನಾವು ಸ್ಟ್ರೆಂತ್ ವರ್ಕ್ ಮಾಡಿದ್ರೆ ಅದು ಮೈಕ್ರೋಸ್ಕೋಪಿಕ್ ಟೇರ್ ಆಗ್ತದೆ ವೆಯ್ಟ್ ಟ್ರೈನಿಂಗಿಂದ. ನಾವು ಭಾರ ಎತ್ತೇವಲ್ಲ ಆವಾಗ ಚಿಕ್ಕ ಚಿಕ್ಕ ಟೇರ್ ಆಗ್ತದೆ, ಅದು ರೀಬಿಲ್ಡ್ ಹೀಲ್ ಆಗಲಿಕ್ಕೆ ಒಂದು 48 hours ತಗೊಳ್ತದೆ. ಹಾಗಾಗಿ ಆಲ್ಟರ್ನೇಟ್ ಡೇಸ್ ಮಾಡಿದರೆ ಫುಲ್ ರಿಕವರ್ ಆಗಿ ಮತ್ತೆ ಪುನಃ ವರ್ಕ್ ಮಾಡುವ ಹಾಗೆ. ಅವಾಗ ಎಂತ ಆಗ್ತದೆ, ಅವ್ರಿಗೆ ಸ್ಟ್ರೈನ್ ಕೂಡ ಆಗುದಿಲ್ಲ, ಫಟಿಗ್ ಪೇನ್ ಎಲ್ಲ ಕೂಡ ಇರೋದಿಲ್ಲ, ಅವರು ಕಂಟಿನ್ಯೂ ಮಾಡುವ ಚಾನ್ಸಸ್ ಜಾಸ್ತಿ ಇರ್ತದೆ. ನಾನೀಗ ಫುಲ್ ವರ್ಕೌಟ್ ಮಾಡಿದೆ ಬಿಗಿನರ್, ಪುನಃ ನಾಳೆ ಬಂದು ಕೂಡ ವರ್ಕೌಟ್ ಮಾಡಿದೆ ಅಂದ್ರೆ ಬೆನಿಫಿಟ್ ಆಗೋದಕ್ಕಿಂತ ಮೈಕೈ ಎಲ್ಲ ಜಾಸ್ತಿ ನೋವು ಇರ್ತದೆ, ಅವರಿಗೆ ಬೇರೆ ಆಕ್ಟಿವಿಟಿ ಮಾಡಲಿಕ್ಕೆ ಎನರ್ಜಿ ಲೆವೆಲ್ ಕಮ್ಮಿ ಇರ್ತದೆ, ಅವರಿಗೆ ಸೋರ್ನೆಸ್ ಇರ್ತದೆ, ಪೇಯ್ನ್ ಇರ್ತದೆ. ಅಂಥವ್ರು ಎಂತ ಆಗ್ತದೆ, ಜಾಸ್ತಿ ಟೈಮ್ ಸಸ್ಟೇನ್ ಆಗೋದಿಲ್ಲ, ಹಾಗೆ ಡ್ರಾಪ್ ಔಟ್ ಕೂಡ ಆಗ್ತದೆ. ಸೊ ಬಿಗಿನರ್ಸ್ ಸ್ಲೋ ಆಗಿ ಪ್ರೋಗ್ರೆಷನ್ ಆಗೋದು ಕೂಡ ಬೆಟರ್. ಮತ್ತು ಅದರೊಟ್ಟಿಗೆ ಅವರು ಸ್ವಲ್ಪ ಡಯಟ್ ಮಾಡಿದರೆ ಅವರದ್ದು ಗೋಲ್ ತುಂಬ ಫಾಸ್ಟ್ ಆಗಿ ರೀಚ್ ಕೂಡ ಆಗ್ತಾರೆ. ಈಗ ಡಯಟ್ ಹೀಗೆ ಇರಬೇಕು ಅಂತ ನೀವು ಹೇಳ್ತೀರಾ ಅವರಿಗೆ? ಟ್ರೈನರ್ ಎಂತ ಮಾಡ್ಬೋದು ಅಂದರೆ ಅವ್ರಿಗೆ ಒಂದು ಗೈಡ್ ಮಾಡ್ತಾರೆ, ಇದು ಪ್ರೋಟೀನ್, ಇದು ಕಾರ್ಬೋಹೈಡ್ರೇಟ್, ಇದು ಅವಾಯ್ಡ್ ಮಾಡಬೇಕು, ಇದು ತಿನ್ಬೋದು ಅಂತ. ಟ್ರೈನರ್ ಆಗಿ ಅವರಿಗೆ ಪರ್ಟಿಕ್ಯುಲರ್ ನೀವು ಇದೇ ತಿನ್ನಬೇಕು, ನಿಮಗೆ ಇದೇ ಬೇಕು ಅಂತ ಎಥಿಕಲಿ ಅವರು ಹೇಳಬಾರ್ದು. ಯಾಕೆಂದರೆ ಡಯಟಿಷಿಯನ್ ಅಂತ ಸಪ್ರೇಟ್ ಆಗಿರ್ತಾರೆ, ಅವರು ಬೇರೆ ಎಲ್ಲ ಫ್ಯಾಕ್ಟರ್ಸ್ ನೋಡ್ತಾರೆ, ಅವರದ್ದು ಹಾರ್ಮೋನಲ್ ಬ್ಯಾಲೆನ್ಸ್ ಅದು ಇದು ಎಲ್ಲ ನೋಡಿ ಮತ್ತು ಅವರಿಗೆ ಎಂತ ಸೂಟ್ ಆಗ್ತದೆ ಆ ಪ್ಲ್ಯಾನ್ ಕೊಡ್ತಾರೆ. ಅವಾಗ ಎಂತ ಆಗ್ತದೆ, ಅವರಿಗೆ ಆ ಬೆನಿಫಿಟ್ ಜಾಸ್ತಿ ಇರ್ತದೆ. ಟ್ರೈನರ್ ಆಗಿ ಅವರಿಗೆ ಒಂದು ಐಡಿಯಾಸ್ ಕೊಡ್ಬೋದು, ಫ್ರೈಡ್ ಐಟಮ್ ಇದು ಅವಾಯ್ಡ್ ಮಾಡಿ, ಇದು ಪ್ರೋಟೀನ್, ಫಿಶ್ ಪ್ರೋಟೀನ್, ಎಗ್ ಪ್ರೋಟೀನ್, ಚಿಕನ್ ಪ್ರೋಟೀನ್ ಅದು ಎಲ್ಲ ಕಮ್ಮಿ ಆಯಿಲಲ್ಲಿ ಕುಕ್ ಮಾಡಿ ತಿನ್ನಿ, ಹಾಗೆಲ್ಲ ಐಡಿಯಾಸ್ ಅವರಿಗೆ ಕೊಡ್ಬೋದು. ಈಗ ಸಾಮಾನ್ಯವಾಗಿ ಈ ಫ್ಯಾಟ್ ಲಾಸಿಗೆ ಬಂದವರು ಅಂತ ಇಟ್ಕೊಳ್ಳಿ, ವೆಯ್ಟ್ ಲಾಸಿಗೆ ಬಂದವರು ಅಂತ, ಅವರು ಸುಮಾರು ದಿನಕ್ಕೆ ಎಷ್ಟು ಹೊತ್ತು ಜಿಮ್ನಲ್ಲಿ ಕಳಿಬೇಕಾಗ್ತದೆ? ಅವರಿಗೆ ಸ್ಟಾರ್ಟಿಂಗ್ 45 minutes to 1 hour ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ಬೇಕಂತನೇ ಇಲ್ಲ. ಅದರಲ್ಲಿ ಕೂಡ ಒಂದು 15 minutes ವಾರ್ಮ್ ಅಪ್ಗೆ ಇಟ್ಟು ಒಂದು 45 minutes ವರ್ಕ್ ಮಾಡ್ಬೋದು. ಇದು ಕೂಡ ಓವರ್ಲೋಡ್ ಕೂಡ ಆಗಬಾರ್ದು. ಅವರಿಗೆ 24 hours ಅಲ್ಲಿ 1 hour ಮಾಡೋದು ತುಂಬ ಕಷ್ಟ ಆಗಲಿಕ್ಕಿಲ್ಲ. ಎಂತಂದರೆ ಇವ್ರಿಗೆ ಲಾಸ್ ಇಲ್ಲದ್ರೆ ಗೇನ್ ಎಲ್ಲರಿಗೂ ಕೂಡ ಎಂತಂದರೆ ಮೇನ್ ಕನ್ಸಿಸ್ಟೆನ್ಸಿ. ಎಷ್ಟು ಜಾಸ್ತಿ ಟೈಮ್ ಅವರು ಸಸ್ಟೇನ್ ಆಗ್ತಾರೆ ಅಷ್ಟು ಬೆಟರ್ ರಿಸಲ್ಟ್ ಸಿಗ್ತದೆ. ಈಗ ಪರ್ಸನಲ್ ಟ್ರೈನರ್ ಅಂತ ನೀವು ಹೇಳಿದ್ರಿ, ಈ ಪರ್ಸನಲ್ ಟ್ರೈನರ್ನ ಕೆಲಸ ಏನು? ಪರ್ಸನಲ್ ಟ್ರೈನರ್ ಮತ್ತು ಜನರಲ್ ಟ್ರೈನರ್ ಅಂತ ಇರ್ತಾರೆ ಜಿಮ್ಮಲ್ಲಿ. ಜನರಲ್ ಟ್ರೈನರ್ ಅಂದರೆ ಎಂತ ಇರ್ತದೆ, ಅವರು ಒಂದು ಟೈಮಲ್ಲಿ ಒಂದು 10 ಜನ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವರನ್ನು ನೋಡ್ತಾ ಇರ್ತಾರೆ, ಯಾರಾದರೂ ಎಂತಾದರೂ ತಪ್ಪು ಮಾಡ್ತಾ ಇದ್ದಾರಂತ. ಎಂತಾದರೂ ತಪ್ಪು ಮಾಡ್ತಾ ಇದ್ರೆ ಹೋಗಿ ಕರೆಕ್ಷನ್ ಎಲ್ಲ ಮಾಡ್ತಾರೆ, ಅವರ ಹತ್ತಿರ ನಿಲ್ಲುವುದಿಲ್ಲ. ಅವರಿಗೆ ಹೆಲ್ಪ್ ಬೇಕು ಅಂತ ಕೇಳಿದರೆ ಓಕೆ ಮಿಷಿನ್ ಆನ್ ಮಾಡಲಿಕ್ಕೆ, ಸ್ಟೆಬಿಲೈಸ್ ಮಾಡಲಿಕ್ಕೆ, ಅದಕ್ಕೆಲ್ಲ ಜನರಲ್ ಆಗಿ ಹೋಗಿ ಹೆಲ್ಪ್ ಮಾಡ್ತಾರೆ. ಪರ್ಸನಲ್ ಟ್ರೈನರ್ ಕಾನ್ಸೆಪ್ಟ್ ಎಂತ ಅಂದರೆ ಆ 1 hour ಟೈಮು ಅಷ್ಟು ಟೈಮ್ ಅವರೊಟ್ಟಿಗೆ ಇರ್ತಾರೆ. ಆ 60 minutes ಅವ್ರಿಗೇ ಫೋಕಸ್ ಮಾಡ್ತಾರೆ, ಅವರು ಎಂತ ಮಾಡ್ತಿದ್ದಾರೆ, ಅವರು ಟೆಕ್ನಿಕಲಿ ಕರೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಮೋಟಿವೇಶನ್ ಮಾಡೋದು, ಅವರು ಎಷ್ಟು ರೆಪ್ ಮಾಡ್ತಿದ್ದಾರೆ, ನಿನ್ನೆ ಎಷ್ಟು ಮಾಡಿದರು ಅದೆಲ್ಲ ನೋಟ್ ಡೌನ್ ಮಾಡೋದು, ಅವರದ್ದು ಲಿಮಿಟನ್ನು ಸ್ವಲ್ಪ 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 ಪುಷ್ ಮಾಡ್ತಾ ಇರ್ತಾರೆ. ರೆಗ್ಯುಲರ್ ಆಗಿ ಅವ್ರದ್ದು ಪ್ರೋಗ್ರೆಷನ್ ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಜನರಲ್ನಲ್ಲಿ ಎಂತ ಆಗ್ತದೆ, ಅವರೇ ಅವ್ರದ್ದು ಪ್ರೋಗ್ರೆಷನ್ ಟ್ರ್ಯಾಕ್ ಮಾಡಬೇಕು, ನೋಡ್ಕೊಳ್ಬೇಕು. ಒಬ್ಬರು ಮಾನಿಟರ್ ಮಾಡ್ತಾ ಇರ್ತಾರೆ ಅಂದರೆ ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ. ಹಾಗಾಗಿ ಪರ್ಸನಲ್ ಟ್ರೈನರ್ ಬೆನಿಫಿಷಿಯಲ್ ಆಗಿ ಇರ್ತಾರೆ. ಈಗ ನೀವು ಈ ಪರ್ಸನಲ್ ಟ್ರೈನಿಂಗ್ ಮಾಡಲಿಕ್ಕೆ ಏನಾದರೂ ಕೋರ್ಸ್ ಇಂಥದ್ದೇನಾದರೂ ಮಾಡಿದ್ದೀರಾ? ಹೌದು, ನಾನು 6 ಕೋರ್ಸ್ ಡಿಫ್ರೆಂಟ್ ಕೋರ್ಸ್ ಮಾಡಿದ್ದೆ. ಅರೌಂಡ್ 2014 ನಾನು ಸ್ಟಾರ್ಟ್ ಮಾಡಿದ್ದೆ, ಮತ್ತು 2020 ತನಕ ನಾನು ಬೇರೆ 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 ಕೋರ್ಸ್ ಮಾಡ್ತಾ ಇದ್ದೆ. ಮೇಯ್ನಾಗಿ ಟ್ರೈನರ್ಗೆ ಎಂತಂದರೆ ಹ್ಯೂಮನ್ ಬಾಡಿ ಅರ್ಥ ಆಗಬೇಕು. ಒಂದು 15 ವರ್ಕೌಟಲ್ಲಿ ಕೂಡ ಮ್ಯಾನೇಜ್ ಮಾಡ್ಬೋದು. ವರ್ಕೌಟ್ ತುಂಬ ಬೇಕಂತಲ್ಲ,
ಆದರೆ ಆ ಜಾಯಿಂಟ್ ಹೇಗೆ ವರ್ಕ್ ಆಗ್ತದೆ, ಆ ಮಸಲ್ ಹೇಗೆ ವರ್ಕ್ ಆಗ್ತದೆ, ಅವ್ರದ್ದು ಬಯೋಮೆಕ್ಯಾನಿಕ್ಸ್ ಹೇಗೆ ವರ್ಕ್ ಆಗ್ತದೆ, ಹ್ಯೂಮನ್ ಬಾಡಿಯ ಬಗ್ಗೆ ಎಷ್ಟು ಅವರಿಗೆ ನಾಲೆಜ್ ಇರ್ತದಲ್ಲ ಅಷ್ಟು ಬೆಟರ್ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಷನಲ್ಲಿ ಕೂಡ ಹಾಗೇನೆ, ನಿಮ್ಮದು ಪ್ರಾಕ್ಟಿಕಲ್ 15%, 20% ಮ್ಯಾಕ್ಸ್ ಇರ್ತದೆ, ಮತ್ತೆ ಎಲ್ಲ 80% ಥಿಯರಿ ಇರ್ತದೆ. ಈಗ ನಿಮ್ಮಲ್ಲಿ ಜಿಮ್ಮಿಗೆ ಬರುವವರು ಸಾಮಾನ್ಯವಾಗಿ ಯಾವ ಥರದ ಜನಗಳು ಬರ್ತಾರೆ, ಏನು ಅವರು ಏಮ್ ಇಟ್ಕೊಂಡು ಬರುವವರು? ಈಗದು ಟೈಮಲ್ಲಿ ಎಲ್ಲ ಏಜ್ ಅವರು ಬರ್ತಾರೆ, 15-16 ಅವರು ಕೂಡ ಬರ್ತಾರೆ, 70 ಅವರು ಕೂಡ ಬರ್ತಾರೆ. ನಮ್ಮ ಜಿಮ್ಮಲ್ಲಿ ಒಂದು 85 ಅವರು ಕೂಡ ಇದ್ದಾರೆ. ಅವರು ಕೂಡ ಬಂದು ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ, ಮತ್ತು ಸ್ವಲ್ಪ ಕಾರ್ಡಿಯೋ ಎಲ್ಲ ರೆಗ್ಯುಲರ್ ಆಗಿ. ಅವರು ಜಾಸ್ತಿ ಹೊರತು ಇರೋದಿಲ್ಲ, ಒಂದು 30 ಮಿನಿಟ್ಸ್ ಅವ್ರಿಗೆ ಸಫಿಷಿಯೆಂಟ್. ಕಾಲೇಜ್ ಹೋಗೋರು ಕೂಡ ತುಂಬ ಇಂಟ್ರೆಸ್ಟ್ ಉಂಟು, ಅವ್ರಿಗೆ ಸ್ವಲ್ಪ ಫಿಸಿಕ್ ಬಿಲ್ಡ್ ಆಗಬೇಕಂತ ಅವ್ರದ್ದು ಗೋಲ್. ಬೇರೆ ಬೇರೆ ಏಜ್ ಗ್ರೂಪ್ ಅವ್ರದ್ದು ಸ್ವಲ್ಪ ಬೇರೆ ಬೇರೆ ನೀಡ್ ಇರ್ತದೆ. 30 ಮೇಲೆ ಆದಮೇಲೆ ನಮ್ಮದು ಮಸಲ್ ಲಾಸ್ ಆಗಲಿ ಸ್ಟಾರ್ಟ್ ಆಗ್ತದೆ. 40-50 ಅವರೆಲ್ಲ ಜಾಯಿಂಟ್ ಎಲ್ಲ ಪೇಯ್ನ್ ಬರ್ತದಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಮಸಲ್ ಮಾಸ್ ಬಿಲ್ಡ್ ಮಾಡಿ ಪೇಯ್ನ್ ಫ್ರೀ ಆಗಬೇಕಂತ ನಾನು ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಫೋಕಸ್ ಮಾಡೋದು. ನಾನು ರಿಹ್ಯಾಬ್ದಕ್ಕೆ ಜಾಯಿಂಟ್ ಪೇಯ್ನ್ ಎಲ್ಲ ಇರ್ತದಲ್ಲ ಅವ್ರಿಗೆ ಕಂಪ್ಲೀಟ್ ಪೇಯ್ನ್ ಫ್ರೀ ಕೂಡ ಆಗ್ತಾರೆ 6 ಮಂತಲ್ಲಿ. ಟ್ರೈನಿಂಗ್ ಮಾಡಿ ಮಸಲ್ ಸ್ಟ್ರೆಂತ್, ಸ್ವಲ್ಪ ಮಸಲ್ ಮಾಸ್ ಜಾಸ್ತಿ ಆದ ಕೂಡಲೇ ಆಟೋಮೆಟಿಕ್ ಅವ್ರದ್ದು ಜಾಯಿಂಟ್ದ ಮೇಲೆ ಲೋಡ್ ಕಮ್ಮಿ ಇರ್ತದೆ, ಮಸಲ್ ಆ ಸ್ಟ್ರೈನನ್ನು ತಗೊಳ್ತದೆ, ಅವಾಗ ಅವರು ಪೇಯ್ನ್ ಫ್ರೀ ಆಗ್ತಾರೆ. ಬೇರೆ ಬೇರೆ ಏಜ್ ಗ್ರೂಪ್ ಅವ್ರದ್ದು ಕೂಡ ಹಾಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಬೇರೆ ಇರ್ತದೆ. ಈಗ ಸಾಮಾನ್ಯವಾಗಿ ಮನುಷ್ಯರು ಫಿಟ್ ಆಗಬೇಕು ಅಂತ ಹೇಳಿದ್ರೆ ಸಜೆಷನ್ ಕೊಡುವಂಥದ್ದುಂಟು. ಸಜೆಷನ್ ಅಂದರೆ ಆ 5 ಆಸ್ಪೆಕ್ಟನ್ನು ಕೂಡ ಕವರ್ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ 2 days ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಎಕ್ಸಾಂಪಲ್ ಪುಷಪ್, ಸ್ಕ್ವಾಟ್ಸ್ ಮನೆಯಲ್ಲಿ ಮಾಡೋದು, ಆದರೆ ಪ್ಲ್ಯಾಂಕ್. ಅವ್ರಿಗೆ ತುಂಬ ಪ್ರೋಗ್ರೆಷನ್ ಆಗೋದಿಲ್ಲ, ಅದ್ರ ಕೂಡ ಬೇಸಿಕ್ ಸ್ಟ್ರೆಂತ್ ಬಿಲ್ಡ್ ಮಾಡ್ಬೋದು. ಅದೇ ರೆಸಿಸ್ಟೆನ್ಸಿಂದ 15-20 ಕೌಂಟ್ಸ್ ಮಾಡೋದು. ಅವಾಗ ಎಂತಾಗ್ತದೆ, ನಾವು ಸ್ವಲ್ಪ ಜಾಸ್ತಿ ಮಸಲಿದ ಎಂಡ್ಯೂರೆನ್ಸ್ ಮೇಲೆ ಟ್ರೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದರದ್ದು ಬೆನಿಫಿಟ್ ಎಂತಾಗ್ತದೆ ಅಂದರೆ, ಈಗ ನಾನು ಯಾವುದಾದ್ರೊಂದು ಕೆಲಸ ಮಾಡ್ತಾ ಇರ್ತೇನೆ, ನನಗೆ 30 ಮಿನಿಟ್ಸಲ್ಲಿ ಸಾಕಾಗ್ತಾ ಉಂಟು. ಮಸಲ್ ಎಂಡ್ಯೂರೆನ್ಸ್ ಮೇಲೆ ಟ್ರೈನ್ ಮಾಡಿದರೆ ನನಗೆ ಒಂದು 1 ಮಂತಲ್ಲಿ 40 ಮಿನಿಟ್ಸ್ ಆದಮೇಲೆ ಸಾಕಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ನಾನು ಆ ಟ್ರೈನಿಂಗ್ ಕಂಟಿನ್ಯೂ ಮಾಡಿದರೆ ಆ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗ್ತದೆ ಇರ್ತದೆ. ಅದು ಮಸಲ್ ಎಂಡ್ಯೂರೆನ್ಸಲ್ಲಿ. ಕಾರ್ಡಿಯೋ ಅದರಲ್ಲಿ ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ. ವೀಕಲ್ಲಿ 150 ಮಿನಿಟ್ಸ್ ಕಾರ್ಡಿಯೋ ಮಾಡಬೇಕಂದ್ರೆ ಅದೊಂದು ಪ್ರೋಟೋಕಾಲ್. ಮತ್ತು ಬಾಡಿ ಕಂಪೋಸಿಷನ್, ಫುಡ್ ಸ್ವಲ್ಪ ಕಂಟ್ರೋಲ್ ಮಾಡೋದು, ಹೊರಗೆದು ಐಟಮ್ ಎಲ್ಲ 0 ಮಾಡಿದರೆ ಎಕ್ಸಲೆಂಟ್. ಮತ್ತು ಫ್ಲೆಕ್ಸಿಬಿಲಿಟಿ, ಅಂದರೆ ಫ್ಲೆಕ್ಸಿಬಿಲಿಟಿಗೆ ಯೋಗ ಕೂಡ ಮಾಡ್ಬೋದು, ಇಲ್ಲಾಂದರೆ ಸ್ಟ್ರೆಚಿಂಗ್. ಒಂದು ಪೊಸಿಷನಲ್ಲಿ ಒಂದು 20 ಸೆಕೆಂಡ್ ಹೋಲ್ಡ್ ಮಾಡೋದು, ಆವಾಗ ಆ ಮಸಲ್ ಫುಲ್ ಆಗ್ತದೆ, ತುಂಬ ಸ್ಟಿಫ್ ಆಗಲಿಕ್ಕೆ ಬಿಡೋದಿಲ್ಲ. ಅದು ಮಾಡಿದರೆ ಆ 5 ಫ್ಯಾಕ್ಟರ್ ಕೂಡ ಕವರ್ ಮಾಡಿದಾಗ್ತದೆ. ಅದು 5 ಫ್ಯಾಕ್ಟರ್ ನಮ್ಮದು ಫಿಟ್ನೆಸ್ಗೆ ಹೆಲ್ಪ್ ಮಾಡ್ತದೆ. ಒಳ್ಳೆಯದು ಕಾರ್ತಿಕ್ ಅವರೇ, ಫಿಟ್ನೆಸ್ನ ಒಂದು ಸ್ಥೂಲವಾದಂಥ ಒಂದು ಪರಿಚಯವನ್ನು ಮಾಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.